ಹಾಯ್ ಫ್ರೆಂಡ್ಸ್, ನಮಸ್ತೆ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ KSOU ಎಕ್ಸಾಮಿನೇಷನ್ ಫೀಸ್ ಪೇಮೆಂಟ್ನ ಆನ್ಲೈನಲ್ಲಿ ಅದು ಮೊಬೈಲ್ನ ಉಪಯೋಗಿಸ್ಕೊಂಡು ಹೇಗೆ ಪೇ ಮಾಡೋದು ಮತ್ತು ಅಪ್ಲಿಕೇಶನ್ನ ಹೇಗೆ ಫಿಲ್ ಮಾಡೋದು ಅನ್ನೋದನ್ನ ತಿಳಿಸ್ತಾ ಇದ್ದೇನೆ. 2023-24ನೇ ಸಾಲಿನಲ್ಲಿ MCOM ಅಥವಾ MAಗೆ ಅಡ್ಮಿಷನ್ ಆಗಿರೋರು ಹೇಗೆ ಫೀಸ್ನ ಪೇ ಮಾಡೋದು ಆನ್ಲೈನಲ್ಲಿ ಅನ್ನೋದನ್ನ ನೋಡಿ. ಮೊದಲಿಗೆ ಇಲ್ಲಿ ನಾನು ಗೂಗಲ್ನ ಓಪನ್ ಮಾಡ್ಕೊತೇನೆ. ಗೂಗಲ್ನ ಓಪನ್ ಮಾಡಿಕೊಂಡು KSOUportal.com ಅಂತ ಹೇಳಿ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡ್ತೇನೆ. ಸರ್ಚ್ ಮಾಡಿದಾಗ ನೋಡಿ ಈ ರೀತಿ ಪೇಜು ಓಪನ್ ಆಗುತ್ತೆ. ಫಸ್ಟ್ ಇಲ್ಲಿ ಹೋಮ್ ಪೇಜಲ್ಲಿ ನೋಟಿಫಿಕೇಷನ್ನು, ರೀಜನಲ್ ಹೈಯರ್ ಸ್ಟಡಿ ಸೆಂಟರು, ಅಡ್ಮಿಷನ್ಸು, ಹಾಗೆ ಸರ್ಟಿಫಿಕೇಟು, ರಿಸಲ್ಟು ಮತ್ತು ಎಕ್ಸಾಮಿನೇಷನ್ ಅಂತ ನಮಗೆ ಕಾಣಿಸ್ತಾ ಇರುತ್ತೆ. ಅಲ್ಲಿ ನಾವು ಎಕ್ಸಾಮಿನೇಷನ್ಗೆ ಕ್ಲಿಕ್ ಮಾಡ್ಕೊತೇವೆ. ಎಕ್ಸಾಮಿನೇಷನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 2023-24 ಜುಲೈ ಸೈಕಲ್ ಅನ್ನೋದು ನಮಗೆ ಕಾಣಿಸ್ತಾ ಇರುತ್ತೆ. ನೋಡಿ ಇಲ್ಲಿ 2023-24 ಜುಲೈ ಸೆಷನ್ ಅನ್ನೋದನ್ನ ಕಾಣಿಸ್ತಾ ಇರುತ್ತೆ. ಈಗ ಅದನ್ನು ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ರೋಲ್ ನಂಬರ್ನ ಹಾಕಬೇಕು. ಇಲ್ಲಿ ನಾನು ನನ್ನ ರೋಲ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೇನೆ. ರೋಲ್ ನಂಬರ್ನ ನೋಡಿ ತಪ್ಪಿಲ್ದಾಗೆ ರೀತಿ ಹಾಕಿ. ನೀವೇನಾದರೂ ಅಕಸ್ಮಾತ್ ತಪ್ಪು ಮಾಡಿದ್ರಿ ಅಂದರೆ ನಮಗೆ ನೆಕ್ಸ್ಟ್ ಪೇಜು ಓಪನ್ ಆಗೋದಿಲ್ಲ. ಇಲ್ಲಿ ನಾನು ರೋಲ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೇನೆ. ನೆಕ್ಸ್ಟು ಎಂಟರ್ ಮಾಡಿರೋದು ಆಯಿತು. ಇಲ್ಲಿ ನಾನು ಸರ್ಚ್ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೇನೆ. ಸರ್ಚ್ ಎಕ್ಸಾಮ್ ಅಪ್ಲಿಕೇಶನ್ ಅನ್ನೋದನ್ನ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈ ರೀತಿ ಪೇಜ್ ಓಪನ್ ಆಯಿತು. ಇದರಲ್ಲಿ ನಮ್ಮ ಡೀಟೇಲ್ಸ್ ಫುಲ್ಲು ಇದೆ, ಸ್ಟೂಡೆಂಟ್ ಡೀಟೇಲ್ಸು. ಈ ಪೇಜಲ್ಲಿ ನಮಗೆ ಸ್ಟೂಡೆಂಟ್ ಡೀಟೇಲ್ಸ್ ಸಿಗುತ್ತೆ, ರೋಲ್ ನಂಬರು, ಹಾಗೆ ನೇಮ್ ಆಫ್ ದ ಸ್ಟೂಡೆಂಟು, ಕೋರ್ಸ್ ನೇಮು, ಎಕ್ಸಾಮಿನೇಷನ್ ಸೆಂಟರು, ಹೀಗೆ ಇನ್ನಿತರ ಆಪ್ಷನ್ಗಳೆಲ್ಲ ಸಿಗುತ್ತೆ. ಇಲ್ಲಿ ನಾವು ಫಸ್ಟ್ ಏನು ಮಾಡಬೇಕು ಅಂತಂದರೆ ಫಸ್ಟ್ ಇಯರ್ ಆಫ್ ಅಡ್ಮಿಷನ್ ಅಂತ ಕಾಣಿಸ್ತಾ ಇದೆಯಲ್ಲ, 5th ಆಪ್ಷನ್ ಇದೆ ನೋಡಿ. ಅಲ್ಲಿ ಆಟೋಮೆಟಿಕ್ 2023-24 ಅಂತ ಸೆಲೆಕ್ಟ್ ಆಗಿರುತ್ತೆ. ನಾವು ಫಸ್ಟ್ ಇಯರ್ಗೆ ಅಡ್ಮಿಷನ್ ಆಗಿರುತ್ತಲ್ಲ ಆಗ ಅದು ಅಪ್ಡೇಟ್ ಆಗಿರುತ್ತೆ. ಹಾಗೆ ನಾವು ಸೆಕೆಂಡ್ ಇಯರ್ ಅಡ್ಮಿಷನ್ ಅಂತ ಇದೆಯಲ್ಲ, ಅದನ್ನು ನಾವು ಎಂಟರ್ ಮಾಡಬೇಕು. ಇಲ್ಲಿ 2023-24 ಫಸ್ಟ್ ಇಯರ್ ಅಡ್ಮಿಷನ್ ಆದ್ವಿ ಅಂತಂದರೆ ಇಲ್ಲಿ ನಾವು 2024-25 ಅದನ್ನು ಸೆಕೆಂಡ್ ಇಯರ್ ಆಫ್ ಅಡ್ಮಿಷನ್ ಅಂತೇಳಿ ತೋರಿಸ್ಬೇಕು. ಎಂಟರ್ ಮಾಡ್ಕೊಳ್ಳಿ 2024 ಆ್ಯಂಡ್ 25 ಅಂತ. ಹಾಗೆ ಇಲ್ಲಿ ಮೀಡಿಯಮ್ ಅಂತ ಇದೆ, ನಾನು ಇಂಗ್ಲೀಷ್ ಮೀಡಿಯಮ್ನ ಸೆಲೆಕ್ಟ್ ಮಾಡಿದ್ದೇನೆ. ಅಕಸ್ಮಾತ್ ನೀವು ಏನಾದರೂ ಕನ್ನಡ ಮೀಡಿಯಮ್ ಆದರೆ ನೀವು ಇಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನೇಮ್ ಆಫ್ ದ ಎಕ್ಸಾಮ್ ಸೆಂಟರ್ ಅಂತ ಇದೆ. ಇಲ್ಲಿ ಎಕ್ಸಾಮ್ ಸೆಂಟರ್ ನೋಡಿ ಓಪನ್ ಮಾಡಿದ್ದೆ ನಾನು. ಇಲ್ಲಿ ತುಂಬ ಡಿಸ್ಟಿಕ್ಕು ಹಾಗೆ ಎಕ್ಸಾಮ್ ಸೆಂಟರ್ಸ್ಗಳೆಲ್ಲ ಕಾಣಿಸ್ತಾ ಇದೆ ನಮಗೆ. ಇಲ್ಲಿ ನಾನು ತುಮಕೂರನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೇನೆ. ನಿಮಗೆ ನಿಯರ್ ಬೈ ಯಾವ ಸೆಂಟರ್ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ತುಮಕೂರನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೇನೆ. ನೆಕ್ಸ್ಟು ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಂಡಿರೋದಾಯ್ತಲ್ಲ, ಅದಾದಮೇಲೆ ಇಲ್ಲಿ ಎಕ್ಸಾಮ್ ಟೈಪ್ ಅಂತ ಇದೆ ನೋಡಿ, ಅಲ್ಲಿ ನಾವು ಫ್ರೆಷರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಅಕಸ್ಮಾತ್ ನೀವೇನಾದರೂ ರಿಪೀಟರ್ ಆಗಿದ್ರೆ ರಿಪೀಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ MCOM ಫಸ್ಟ್ ಇಯರ್ ಫಸ್ಟ್ ಸೆಮ್ ಸಬ್ಜೆಕ್ಟ್ಸ್ಗಳೆಲ್ಲ ಇದೆ. ಹಾಗೆ ಇಲ್ಲಿ ಓಪನ್ ಎಲೆಕ್ಟಿವ್ ಅಂತೇಳಿ ಒಂದು ಸಬ್ಜೆಕ್ಟ್ ಇದೆ, ಅದಕ್ಕೆ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೇನೆ. ಕ್ಲಿಕ್ ಮಾಡ್ಕೊಂಡ ನಂತರ ನಾನು ಫೀಸ್ ಕ್ಯಾಲ್ಕುಲೇಷನ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೇನೆ. ಒಂದ್ಸಲ ಸೇವ್ ಮಾಡ್ಕೊಳ್ಳಿ. ಫೀಸ್ ಕ್ಯಾಲ್ಕುಲೇಷನ್ ಪಕ್ಕನೇ ಸೇವ್ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟು ಫೀಸ್ ಕ್ಯಾಲ್ಕುಲೇಷನ್ನ ಕ್ಲಿಕ್ ಮಾಡಿದ್ದಾದಮೇಲೆ ನಮಗೆ ಇನ್ನೊಂದು ಪೇಜು ಓಪನ್ ಆಯಿತು. ನೋಡಿ ಇಲ್ಲಿ ಫಸ್ಟ್ ಒಂದು ಸಲ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ನಾವು ಒಂದು ಸಲ ಫೀಸ್ ಪೇ ಮಾಡಿದ್ಮೇಲೆ ಮತ್ತೆ ನಾವು ಏನಾದರೂ ಎಡಿಟ್ ಮಾಡಬೇಕು ಅಂದರೆ ಏನೂ ಆಗೋದಿಲ್ಲ. ಹಾಗಾಗಿ ಒಂದು ಸಲ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನಮ್ಮ ಡೀಟೇಲ್ಸ್ ಎಲ್ಲ ಸರಿ ಇದೆ ಅಂದಾದಮೇಲೆ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟರ್ ನಂಬರು, ಸ್ಟೂಡೆಂಟ್ ನೇಮು, ಹಾಗೆ ಅಪ್ಲಿಕೇಶನ್ ನಂಬರು, ಕೋರ್ಸು, ಮೊಬೈಲ್ ನಂಬರು, ಹಾಗೆ ಇನ್ನಿತರ ಡೀಟೇಲ್ಸು ಇರುತ್ತೆ. ಅಕಸ್ಮಾತ್ ಏನಾದರೂ ರಾಂಗ್ ಇದೆ ಅನ್ನೋದಾದರೆ ಬ್ಯಾಕ್ ಬಂದು ಎಡಿಟ್ ಮಾಡ್ಕೊಳ್ಳಿ ಇನ್ಫಾರ್ಮೇಷನ್ನ.
ಇಲ್ಲಿ ನನಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಇದೆ. ಹಾಗೆ ಇಲ್ಲಿ ಅಗ್ರಿ ದಟ್ ದ ಎಬೋ ಇನ್ಫಾರ್ಮೇಷನ್ ಈಸ್ ಕರೆಕ್ಟ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಮೇಕ್ ಪೇಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊತೇನೆ. ನೋಡಿ, ಮೇಕ್ ಪೇಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನನಗೆ ಈ ರೀತಿ ಪೇಜ್ ಓಪನ್ ಆಯಿತು. ಈ ಪೇಜಲ್ಲಿ HDFC ಡೆಬಿಟ್ ಕಾರ್ಡು ಹಾಗೆ ಕ್ರೆಡಿಟ್ ಕಾರ್ಡು ಹಾಗೆ ಇನ್ನಿತರ ಆಪ್ಷನ್ಸ್ಗಳಿದೆ. ನೀವು ಅದ್ರ ಮುಖಾಂತರ ಬೇಕಾದರೂ ಪೇ ಮಾಡ್ಕೋಬೋದು. ಬಟ್ ಇಲ್ಲಿ ನಾನು ಪೇ ಯೂಸಿಂಗ್ UPI ಅನ್ನೋದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು UPI ID ಯೂಸ್ ಮಾಡಿಕೊಂಡು ಪೇ ಮಾಡ್ತಾ ಇದ್ದೇನೆ. ಇಲ್ಲಿ ಪೇ ಯೂಸಿಂಗ್ UPI ಅಂತ ಇದೆಯಲ್ಲ, ಎಂಟರ್ ಯುವರ್ BPA ಅಂತ ಇದೆ. ನಮಗೆ ಫೋನ್ಪೇಯಲ್ಲಿ ನಮ್ಮದು ಫೋನ್ಪೇ ಆ್ಯಪ್ನ ಓಪನ್ ಮಾಡಿದ್ರೆ ಮೈ UPI ID ಅಂತ ಇದೆಯಲ್ಲ, ಆ UPI ID ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಪೇ ನೌ ಅಂತ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಫೋನ್ಪೇಗೆ ರಿಕ್ವೆಸ್ಟ್ ಬಂದಿದೆ KSOU ಕಡೆಯಿಂದ. ಈಗ ನಾವು ಆ ಅಮೌಂಟ್ನ ಫೀಸ್ ಏನಿದೆ ಅದನ್ನು ಪೇ ಮಾಡಬೇಕು. ಫೋನ್ಪೇ ಆ್ಯಪ್ಗೆ ರಿಕ್ವೆಸ್ಟ್ ಬರುತ್ತೆ, ಆ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿಕೊಂಡು ನಾವು ಇಲ್ಲಿ ಪೇ ಮಾಡಬೇಕು. ನೋಡಿ, ಇಲ್ಲಿ ನಾನು ಪೇ ಮಾಡ್ತಾ ಇದ್ದೇನೆ. ಪೇ ಮಾಡಿರೋದು ಆಯಿತು. ಮತ್ತು ನಾನು ಬ್ಯಾಕ್ ಬಂದು ಮತ್ತು ಗೂಗಲ್ಗೆ ಹೋಗಿ KSOUportal.com ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ತಾ ಇದ್ದೇನೆ. ನೋಡಿ, ಸರ್ಚ್ ಮಾಡಿದ್ಮೇಲೆ ಈ ರೀತಿ ಪೇಜ್ ಓಪನ್ ಆಯಿತು. ಇಲ್ಲಿ ಎಕ್ಸಾಮಿನೇಷನ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡೆ. ಎಕ್ಸಾಮಿನೇಷನ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಪೇಜ್ ಓಪನ್ ಆಯಿತು. ಇಲ್ಲಿ ಪಿಂಕ್ ಕಲರಲ್ಲಿ ಪರೀಕ್ಷೆಯ ಅರ್ಜಿ ಮತ್ತು ಶುಲ್ಕ ರಶೀದಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಓಪನ್ ಆಗಿದೆ. ಇಲ್ಲಿ ನಾವು ಮತ್ತೆ ನಮ್ಮ ರೋಲ್ ನಂಬರ್ನ ಎಂಟರ್ ಮಾಡಬೇಕು. ಇಲ್ಲಿ ನಾನು ನನ್ನ ರೋಲ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೇನೆ. ಎಂಟರ್ ಮಾಡಿದ್ದಾದಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಾ ಇದೆಯಲ್ಲ, ನೆಕ್ಸ್ಟ್ ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ನೋಡಿ ಫೀಸೆಲ್ಲ ನಾವು ಪೇ ಮಾಡಿದ್ದೀವಲ್ಲ, ಈ ರೀತಿ ಪೇ ಮಾಡಿದ್ಮೇಲೆ ನಮಗೆ ಈ ಪೇಜು ಓಪನ್ ಆಗ್ತಾ ಇದೆ. ನೋಡಿ, ಮೊದಲೇ ಓಪನ್ ಮಾಡೋದಕ್ಕೆ ಹೋದರೆ ಓಪನ್ ಆಗೋದಿಲ್ಲ. ಈ ಪೇಜಲ್ಲೂ ಕೂಡ ಸ್ಟೂಡೆಂಟ್ ನೇಮು ಹಾಗೆ ಕೋರ್ಸು ಮತ್ತು ಅಪ್ಲಿಕೇಶನ್ ನಂಬರು, ಟೋಟಲ್ ಫೀಸು, ಈ ರೀತಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಇಲ್ಲಿ ನಾನು ಡೌನ್ಲೋಡ್ CBCS ಅನ್ನೋದನ್ನ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿದ್ವಲ್ಲ ಆ ಡಾಕ್ಯುಮೆಂಟ್ನ PDF ಡೌನ್ಲೋಡ್ ಮಾಡ್ಕೊತಾ ಇದ್ದೇನೆ. ಇಲ್ಲಿ ನಮಗೆ ಅಪ್ಲಿಕೇಶನ್ ಮಾತ್ರ PDF ರೂಪದಲ್ಲಿ ಸಿಗುತ್ತೆ, ಆದರೆ ರೆಸಿಪ್ಟು PDF ರೂಪದಲ್ಲಿ ಸಿಗೋದಿಲ್ಲ. ನೋಡಿ, PDF ಆಗಿ ನಮ್ಮ ಮೊಬೈಲ್ನ ಫೈಲ್ಸ್ಗೆ ಸೇವ್ ಆಗಿರುತ್ತೆ. ಹಾಗೆ ಇಲ್ಲಿ ನಾನು ರೆಸಿಪ್ಟ್ನ ಡೌನ್ಲೋಡ್ ಮಾಡ್ತಾ ಇದ್ದೇನೆ. ಇಲ್ಲಿ ರೆಸಿಪ್ಟ್ ಅನ್ನೋ ಆಪ್ಷನ್ ಕೆಳಗಡೆ ಡೌನ್ಲೋಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡಿ, ರೆಸಿಪ್ಟು ಓಪನ್ ಆಯಿತು. ಇದು ನಮಗೆ PDF ರೂಪದಲ್ಲಿ ಸಿಗೋದಿಲ್ಲ. ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡು ನಾವು ಪ್ರಿಂಟ್ನ ತೆಗೆಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ KSOU ಎಕ್ಸಾಮಿನೇಷನ್ ಫೀಸ್ ಪೇಮೆಂಟ್ ಆನ್ಲೈನ್ನಲ್ಲಿ ಹೇಗೆ ಮಾಡೋದು ಮತ್ತು ಅಪ್ಲಿಕೇಶನ್ನ ಹೇಗೆ ಫಿಲ್ ಮಾಡೋದು ಅನ್ನೋದನ್ನ ತೋರಿಸಿದ್ದೇನೆ. ನಿಮಗೆಲ್ಲರಿಗೂ ನಾನು ಇಂದಿನ ವಿಡಿಯೋದಲ್ಲಿ ಕೊಟ್ಟಂತಹ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಹಾಗೆ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತೇನೆ. KSOU ಎಕ್ಸಾಮಿನೇಷನ್ ಫೀಸ್ ಪೇಮೆಂಟು ಹಾಗೆ ಅಪ್ಲಿಕೇಶನ್ನ ಹೇಗೆ ಫಿಲ್ ಮಾಡೋದು ಅನ್ನೋದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಮೆಲ್ಲರಿಗೂ ಇಂದಿನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಿಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.